ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ಮುಂಚೆ ಶ್ರೀಕೃಷ್ಣನ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದರೆ ಧರ್ಮಕ್ಕೆ ಧರ್ಮ, ಅಧರ್ಮಕ್ಕೆ ಅಧರ್ಮ, ತಂತ್ರಕ್ಕೆ ತಂತ್ರ, ಸೂಕ್ಷ್ಮತೆಗೆ ಸೂಕ್ಷ್ಮ, ಇದು ಭಗವಾನ್ ಶ್ರೀಕೃಷ್ಣನ ಸ್ಟೈಲ್. ಮಹಾಭಾರತದ ಅದ್ಭುತವಾದ ದೃಶ್ಯಕಾವ್ಯದಲ್ಲಿ ಮಹಾನ್ ನಾಯಕನೇ ಕಾಣಿಸ್ಕೊಳ್ತಕ್ಕಂಥನು ಶ್ರೀಕೃಷ್ಣ ಭಗವಾನ್. ಪ್ರತಿಯೊಂದು ಯುಗದಲ್ಲೂ ಕೂಡ ಅವತಾರ ಪುರುಷನಾಗಿ ಜನ್ಮ ತಾಳಿ ಧರ್ಮ ಸಂಸ್ಥಾಪನೆಗೋಸ್ಕರ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗೋಸ್ಕರ ಅಪಾರವಾಗಿ ಓಡಾಡ್ತಕ್ಕಂತಹ ಮಹಾನುಭಾವ. ಇವತ್ತು ದೈವೀ ಸ್ವರೂಪವಾಗಿ ರಾಜ್ಯದ ಮೂಲೆಗಳನ್ನು ಕೂಡ ನಾವು ಆರಾಧನೆ ಮಾಡ್ತೀವಿ. ಕೃಷ್ಣನನ್ನು, ರಾಮನನ್ನು ಇಷ್ಟಪಡತಕ್ಕ ಜನ ಯಾರೂ ಇಲ್ಲ ಪ್ರಪಂಚದಲ್ಲಿ. ಯಾವುದೇ ಜಾತಿ ಜನಾಂಗ ಇಲ್ಲದೆ ಆತನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಹಾನ್ ಶಕ್ತಿ ಇರ್ತಕ್ಕಂಥದ್ದು. ಆದರೆ ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮಂದು ಜಾತಕ ಕುಂಡಲಿ ತಗೊಂಡಾಗ ಋಷಭ ಲಗ್ನ ನೋಡಿ. ಋಷಭ ಲಗ್ನ ಅಂದರೆ ಶುಕ್ರನ ಮನೆ ಅಂತ ಕರಿತೀವಿ ನಾವು. ಋಷಭ ಲಗ್ನ, ಚಂದ್ರನು ವೃಷಭ ರಾಶಿಯಲ್ಲಿ ಇರ್ತಾನೆ. ಋಷಭ ಲಗ್ನ, ವೃಷಭ ರಾಶಿ. ಅಲ್ಲಿಗೆ ಶುಕ್ರನ ಮನೆಯಲ್ಲಿ ಚಂದ್ರ, ಶುಕ್ರ ಮತ್ತು ಚಂದ್ರ ಎಲ್ಲರನ್ನೂ ಅಪಾರವಾಗಿ ಪ್ರೀತಿ ಮಾಡ್ತಕ್ಕಂತಹ ಈ ಮನಸ್ಥಿತಿ ಶ್ರೀಕೃಷ್ಣನಿಗೆ ಹೇಗೆ ಬಂತು ಅಂದರೆ ಅವನ ಜಾತಕದ ಯೋಗಗಳನ್ನ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಸಪ್ತಮಕ್ಕೆ ಶನಿ. ಯಾರು ಸಪ್ತಮಕ್ಕೆ ಶನಿ ಅಂದರೆ ವೈಫ್ ಅಂತ ಹೇಳ್ತೀವಿ. ಈ ಹೆಂಡತಿಯರ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಲಗ್ನ ಭಾವಕ್ಕೆ ಸಪ್ತಮದಲ್ಲಿ ಶನಿ ಅಂತ ತಗೊಂಡಾಗ ಅಲ್ಲಿ ಚಂದ್ರ ಮತ್ತು ಶನಿ ಸಂಬಂಧ ಬಂದ್ಬಿಡ್ತು. ಯಾರಿಗೆ? ಲಗ್ನ ಭಾವಕ್ಕೆ. ಇದಕ್ಕೆ ಅಲ್ಲಿಗೆ ಚಂದ್ರ ಶನಿ ಸಂಬಂಧ ಒಂದು ಬಂತು ಅಂತಂದರೆ ತನ್ನ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಬರೀ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗೋಸ್ಕರ ಧರ್ಮ ಸಂಸ್ಥಾಪನೆ ಓಡತಕ್ಕಂಥ ಈ ಮಹಾನ್ ಭಗವಂತ ಸರ್ವ ಶನಿ ದೋಷವನ್ನು ನಿವಾರಣೆ ಮಾಡೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಕಾಮಧೇನು ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರ. ಯಾಕಂದರೆ ಸಪ್ತಮಕ್ಕೆ ಶನಿ, ಲಗ್ನದಲ್ಲೇ ಚಂದ್ರ, ವೃಷಭ ಲಗ್ನ, ವೃಷಭ ರಾಶಿ. ಅದರಿಂದ ಆತನ ಬಣ್ಣ ನೀವು ನೋಡಿದ್ರೆ ನೀಲಿ ಬಣ್ಣ. ನೀಲಿ ಬಣ್ಣ ಹೊಂದಿರತಕ್ಕಂಥವನು ಶ್ರೀಕೃಷ್ಣ ಭಗವಂತ. ಹಾಗೆ ನೀಲಿ ಬಣ್ಣ ಹೊಂದಿರತಕ್ಕ ಇನ್ನೊಬ್ಬ ಯಾರು ಅಂದರೆ ಅದು ಶನಿ ಭಗವಾನ್. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅಂತ ನಾವು ಕರಿತೀವಿ. ಅಂದರೆ ನೀಲಿ ಬಣ್ಣ ಹೊಂದಿರತಕ್ಕಂತಹವನು ಶನಿ ಭಗವಾನ್. ಆದರೆ ಅದರ ಪ್ರತಿರೂಪ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಶ್ರೀಕೃಷ್ಣನಲ್ಲಿ ಐಕ್ಯವಾಗಿತ್ತು ಅಂತಂದರೆ ಯಾರು ಶ್ರೀಕೃಷ್ಣನನ್ನು ಇವತ್ತು ಆರಾಧನೆ ಮಾಡ್ತಾರೆ ಅವರಿಗೆ ಸರ್ವ ಶನಿ ದೋಷಗಳು, ಅಂದರೆ ಕರ್ಮದಿಂದ ಬಂದಿರತಕ್ಕಂತಹ, ಪಾಪ ಕರ್ಮದಿಂದ ಬಂದಿರತಕ್ಕಂತಹ ಹಲವಾರು ದೋಷಗಳು ಕೂಡ ನಿವೃತ್ತಿಯಾಗ್ತದೆ. ಅದಕ್ಕೆ ಇವತ್ತು ಅಷ್ಟಮಿ ತಿಥಿ. ಅಷ್ಟಮಿ ಅಂದರೆ ಏನು? 8 ನೋಡಿ. ನಮ್ಮಲ್ಲಿ ಜ್ಯೋತಿಷಾಸ್ತ್ರ ತಗೊಂಡಾಗ 8, 17, 26 ಅಂದರೆ ಗೊತ್ತಿಲ್ಲ. ಅದು ಬಿಟ್ಟರೆ ಡೇಟು ಅಂತಾರೆ. ಅಷ್ಟಮಿ ಅಂದರೆ ಅಷ್ಟಮಿ ತಿಥಿ ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಈ ಥರ ಅಂದರೆ ಎಷ್ಟು ವ್ಯತ್ಯಾಸಗಳಿದೆ ನಮ್ಮಲ್ಲಿ. ಜ್ಞಾನದ ಕೊರತೆ ಎಷ್ಟು ವ್ಯತ್ಯಾಸಗಳು ಮಾಡ್ತಿದೆ ಅಂತಕ್ಕಂಥದ್ದು. ಅದರಿಂದ ಅಷ್ಟಮಿ ತಿಥಿನಲ್ಲಿ ಯಾರ್ಯಾರು ಜನಿಸ್ತಾರೆ ಅವರು ಅಷ್ಟಮ ತಿಥಿ ದೋಷವನ್ನು ಪರಿಹಾರ ಮಾಡ್ಕೋಬೇಕು. ನೋಡಿ, ಇವತ್ತು ಹುಟ್ಟಿದಾರಲ್ವ, ಕೃತಿಕಾ ನಕ್ಷತ್ರ, ಮೇಷರಾಶಿ, ಅಷ್ಟಮಿ ತಿಥಿ. ಕೃಷ್ಣ ಅಷ್ಟಮಿ ದಿವಸ ಹುಟ್ಟಿದ ಮೇಲೆ ಅವನು ಎಲ್ಲಿ ಹುಟ್ಟಿದ, ಯಾಕೆ ಹುಟ್ಟಿದ, ಏನೇನು ಅನುಭವಿಸ್ತಾ ಬಾಲ್ಯದಲ್ಲಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದೇ ರೀತಿ ನಮ್ಮ ಮಕ್ಕಳು ಇವತ್ತು ಯಾರು ಹುಡ್ತಾ ಇದ್ದಾರೆ ಆ ಮಕ್ಕಳು ಕೂಡ ಆ ರೀತಿ ವನವಾಸವನ್ನು ಅನುಭವಿಸಬಾರ್ದು, ಆ ರೀತಿ ನೋವುಗಳು ತಿಂದಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಅಷ್ಟಮಿ ತಿಥಿ ಬಂದ ದಿವಸ ಅಷ್ಟಮಿ ತಿಥಿ ದೋಷ ಪರಿಹಾರವನ್ನು ಮಾಡಬೇಕು ಅಂತೇಳಿ ಎಲ್ರಿಗೂ ಹೇಳ್ತೀವಿ. ಅದರಿಂದ ಇವತ್ತು ಯಾರ್ಯಾರು ಮಕ್ಕಳನ್ನ ಎತ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹಿಂದೆ ಯಾರು ಎತ್ಕೊಂಡಿದ್ದೀರಾ ಅಷ್ಟಮಿ ತಿಥಿ ದಿವಸ, ಯಾವುದೇ ಡೇಟ್ ಬಂದಿರ್ಬೋದು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೇಳಿ ನಾವು ಅಷ್ಟಮಿ ತಿಥಿ ಬಗ್ಗೆ ಮಾತಾಡ್ತೀವಿ. ಆದರೆ ಬೇರೆ ಬೇರೆ ತಿಂಗಳಲ್ಲಿ ಬಂದಿರತಕ್ಕಂಥ ಅಷ್ಟಮಿ ತಿಥಿ ದಿವಸ ಯಾರು ಹುಟ್ಟಿದ್ದೀರಾ, ಮುಂದೆ ಯಾರು ಹುಡ್ತಿರೋರೆಲ್ಲರೂ ಕೂಡ ಅಷ್ಟಮಿ ತಿಥಿ ಜನನ ಶಾಂತಿಯನ್ನು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ನಾವು ಈಗಾಗಲೇ ಭಾಳಷ್ಟು ಕಾರ್ಯ ಹೇಳ್ತಾ ಇದ್ದೀವಿ. ನಕ್ಷತ್ರ ಪ್ರಭಾವ, ಲಗ್ನ ಪ್ರಭಾವ, ರಾಶಿ ಪ್ರಭಾವ, ಹಾಗೆ ವಿಚಾರ ದಿನದ ಪ್ರಭಾವಗಳು ನಮ್ಮನ್ನು ಹಿಂಬಾಲಿಸ್ತವೆ. ದೈವವಶಾತ್ತು ಅದರಲ್ಲಿ ಅದೃಷ್ಟ ಇತ್ತು ಅಂದರೆ ಜೀವನ ತುಂಬ ಚೆನ್ನಾಗಿರ್ತದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಉಲ್ಟಾ ಇತ್ತು ಅಂದರೂ ಕೂಡ ಅದು ಪಾಸಿಟಿವ್ಗಿಂತ ನೆಗೆಟಿವ್ ಪವರ್ ಜಾಸ್ತಿ ಇರ್ತದೆ. ಅದರಿಂದ ಪಾಸಿಟಿವ್ ಪವರ್ ಅಂತ ಕಂಡಾಗ 19 ಅಂತ ಹೇಳ್ತೀವಿ, ಶುಕ್ರ ಭಗವಾನ್ ಅಂತ ಹೇಳ್ತೀವಿ.
ಶುಕ್ರವಾರ ಅಂತ ಹೇಳ್ತೀವಿ, ಇದೆಲ್ಲ ಪಾಸಿಟಿವ್ ಪವರು. ಆದರೆ ಅಷ್ಟಮಿ ತಿಥಿ ಅಂತಕ್ಕಂಥದ್ದು ನೆಗೆಟಿವ್ ಪವರ್. ಯಾಕಂದರೆ ಸೂರ್ಯನಿಗೂ ಶನಿಗೆ ಆಗಲ್ಲ. ವೆರಿ ಸಿಂಪಲ್, ಸೂರ್ಯನಿಗೆ ಶನಿಗೆ ಆಗಲ್ಲ. ಅಲ್ಲಿಗೆ ನೀವು 19th ಬಾರ್ನ್ ಆಗಿಬಿಟ್ಟು ಶನಿ ದೃಷ್ಟಿ ಇದ್ರೆ ಏನಾಗ್ತದೆ ಹೇಳಿ ನೋಡೋಣ ನೀವೇ. ಅದಕ್ಕೋಸ್ಕರನೇ ನಾವು ನೆಗೆಟಿವ್ ಫೋರ್ಸ್ ಇರ್ತಕ್ಕಂಥದ್ದನ್ನ ನಾವು ಮೊದಲನೇ ಭಾಗದಲ್ಲಿ ನೋಡಿ ಕಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಮಕ್ಕಳಿಗೆ ಬೇಗ ಹೆಸರಿಡಿ ಅಂತಂದರೆ ಇಂಥ ತಿಥಿಗಳಲ್ಲಿ ಹುಟ್ಟಿ, ಏನು ಅಶುಭಕಾರಕ ನಕ್ಷತ್ರಗಳಲ್ಲಿ ಹುಟ್ಟಿ, ಅಶುಭಕಾರಕ ದಿನಗಳಲ್ಲಿ ಹುಟ್ಟಿ, ಅಶುಭಕಾರಕ ಸಮಯದಲ್ಲಿ ಹುಟ್ಟಿ, ಅಶುಭಕಾರಕವಾಗಿರ್ತಕ್ಕಂಥ ದಶಕಾಲದಲ್ಲಿ ಹುಟ್ಟಿ 6 ತಿಂಗಳಿಗೆ 1 ವರ್ಷಕ್ಕೆ ನಾಮಕರಣ ಮಾಡ್ತೀವಿ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಸರಿ ಮಾಡ್ತಾರೆ? ಬೇಗ ನಾಮಕರಣ ಮಾಡಿದರೆ ಆ ನಾಮಬಲದಲ್ಲಿ ಆ ದೋಷವನ್ನು ಪರಿಹಾರ ಮಾಡ್ಬೋದು. ಆ ನಾಮಕರಣದ ಮಾಡಲ್ಲ, ದೋಷನ ಇಟ್ಕೊಂಡಿರ್ತೀರ ಅಂತಂದರೆ ಎಲ್ಲಿಂದ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಅದಕ್ಕೋಸ್ಕರನೇ ಆದಷ್ಟು ಏನೋ ಯಾವುದೇ ಮಕ್ಕಳು ಜನಿಸ್ಲಿ 11 ದಿವಸ ಸೂತ್ಕ ಕಳ್ಕೊಂಡು ನಾಮಕರಣ ಮಾಡಿಬಿಡಿ. ಈ ಥರ ಅಷ್ಟಮಿ ತಿಥಿ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿ, ಶ್ರೀಕೃಷ್ಣ ಆರಾಧನೆ ಮಾಡ್ಕೊಳ್ಳಿ. ಅಷ್ಟಮಿ ತಿಥಿಯ ಶ್ರೀಕೃಷ್ಣನನ್ನು ಮಕ್ಕಳ ಸಹಿತವಾಗಿ ಆರಾಧನೆ ಮಾಡೋ ಮುಖಾಂತರ ಈ ಅಷ್ಟಮಿ ತಿಥಿ ದೋಷವನ್ನು ಕೂಡ ನಿವರ್ತಿ ಮಾಡ್ಕೋಬೋದು. ಇದನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಕಡೆ ಬರೋಣ. ಇಚ್ಛಾಶಕ್ತಿ ಅಂದ್ರೇನು, ಕ್ರಿಯಾಶಕ್ತಿ ಅಂದ್ರೇನು, ಜ್ಞಾನಶಕ್ತಿ ಅಂದ್ರೇನೆಲ್ಲ ತಿಳ್ಕೊಂಡು ಹಿಂದಿನ ಭಾಗದಲ್ಲಿ. ಎಷ್ಟೋ ಜನಕ್ಕೆ ಇಚ್ಛಾಶಕ್ತಿನ ಇಲ್ಲದೆ ಹೋದರೆ ಬದುಕು ಏನಾಗ್ತದೆ ಹೇಳಿ ನೋಡೋಣ. ಇವತ್ತು ಎಷ್ಟೋ ಜನ ಸಮಾಜದಲ್ಲಿ, ಮನೆಗಳಲ್ಲಿ ಅವನಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ, ಗೊತ್ತು ಗುರಿನೇ ಇಲ್ಲ. ಏನು ಮಾಡಿದ್ರೂ ನಾವು ಪುಷ್ ಮಾಡಿ 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 ಸಾಕಾಗಿದೆ, ಏನು ಮಾಡೋಣ ಹೇಳಿ ಅಂಥೇಳಿ ಬಹಳ ಜನ ಬಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಒಬ್ಬ ಮನುಷ್ಯಗೆ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆಸೆನೇ ಇಲ್ಲದೆ ಹೋದರೆ ಅವನಿಗೆ ಜ್ಞಾನಶಕ್ತಿ ತೊಗೊಂಡು ಏನು ಮಾಡ್ತೀರಾ ಹೇಳಿ ನೋಡೋಣ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಇವತ್ತು ಹೇಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಒಂದು ಪರಿಹಾರ ಇದೆಯಲ್ಲ, ಆ ಪರಿಹಾರವನ್ನು ₹1 ಖರ್ಚಿಲ್ದಂಗೆ ನೀವು ಅಳವಡಿಸ್ಕೋಬೋದು. ಒಂದೇ ₹1 ಖರ್ಚಿಲ್ಲ, ಆಯಿತಾ? ಅದನ್ನು ಅಳವಡಿಸ್ಕೋಬೇಕು. ಯಾಕಂದರೆ ಸಾಮಾಜಿಕ ಬದುಕಿನಲ್ಲಿ ಯಾರ್ಯಾರು ಹೇಗೆ ಹುಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಆ ಹುಟ್ಟುವಂಥ ಗ್ರಾಹಕತಿಗೆ ನೋಡಿ ಹಿಂಗಿದೆ ಅಂತ ಹೇಳ್ಬೋದು. ಇವತ್ತು 19/8/22 ಅಷ್ಟಮಿ ತಿಥಿ ಕೃತಿಕ ನಕ್ಷತ್ರ ಅಂದರೆ ಇದಕ್ಕಿಂತ ಫಲಗಳು ಅಂತ ನಿರ್ಣಯ ಮಾಡ್ಬೋದು. ಆದರೆ ಇಚ್ಛಾಶಕ್ತಿಯ ಕೊರತೆ ಇರತಕ್ಕಂಥ ಮಕ್ಕಳು ಹುಟ್ಟುಬಿಟ್ಟು ನೀವು ಸಾಮಾಜಿಕ ದೃಷ್ಟಿಯಿಂದ ಅವನಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ, ಮೊದಲಿಂದ ದಬ್ಕೊಂಬಂದಿದ್ದೇ ಆಯಿತು, ಮುಂದೆ ಯಾಗೋ ಏನೋ ಚಿಂತೆ ಆಗ್ತಿದೆ ಅಂತಂದರೆ ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ಮಕ್ಕಳಿಗೆ ನಾವೇನು ಮಾಡಬೇಕು, ಮೊದಲಿಂದನೇ ಇಚ್ಛಾಶಕ್ತಿಯನ್ನು ಜಾಗೃತ ಮಾಡಿಬಿಡ್ಬೇಕು. ಇವತ್ತು ಇಚ್ಛಾಶಕ್ತಿ ನೀವು ಜಾಗೃತ ಮಾಡ್ತಿದ್ದೆ ಅಂದರೆ ಮೊಬೈಲ್ ಕೊಡೋ ಮುಖಾಂತರ ಇಚ್ಛಾಶಕ್ತಿ ಜಾಗೃತಿ ಮಾಡ್ತಿದ್ದೀರಾ. ನೋಡಿ ಎಂಥ ಒಂದು ವಿಷಾದನೀಯ ಸಂಗತಿ ಅಂತಂದರೆ, ಮೊಬೈಲನ್ನು ಕೊಟ್ಟು ಅವನ ಇಚ್ಛಾಶಕ್ತಿಯನ್ನು ಜಾಗೃತಿ ಮಾಡುವಂಥ ಸ್ಥಿತಿಗೆ ನಮ್ಮವ್ರು ಬಂದುಬಿಟ್ಟಿದ್ದಾರೆ. ನಾನು ಆಗಲೇ ಹಿಂದಿನ ಭಾಗದಲ್ಲಿ ಕೂಡ ಹೇಳಿದೆ, ನಂಬಿಕೆನೇ ದೇವರು ಅಂತ. ಆ ದೇವರಲ್ಲಿ ನಂಬಿಕೆ ಬರೆಸೋವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಆಗಬೇಕು. ನಮ್ಮಲ್ಲಿ ಯಾವುದೂ ಇಲ್ಲ. ಬೆಳಗ್ಗೆ ಬೇಗ ಎದ್ದೋಳು, ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಮಾಡು, ಆಮೇಲೆ ಓದು, ಆಮೇಲೆ ದೇವ್ರ ಮನೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಯಾವುದಾದ್ರು ಒಂದು ಜಪ ತಪ ಮಾಡು. ನಮ್ಮ ಮನೆ ದೇವರು ಇದು, ನಮ್ಮ ಸಂಸ್ಕಾರ ಇದು, ನಮ್ಮ ಕುಲದೇವರು ಇದು, ನಾವು ಇಂತಿಂಥ ವರ್ಷಗಳಲ್ಲಿ, ಇಂತಿಂಥ ತಿಂಗಳಲ್ಲಿ, ಇಂಥ ವಾರಗಳಲ್ಲಿ ಇಂತಿಂಥ ಸಂಸ್ಕಾರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇದು ನೀನು ಮಾಡಬೇಕು ಅಂತ ಹೇಳೋರು ನಮ್ಮಲ್ಲಿ ಯಾರೂ ಇಲ್ಲ. ಎಲ್ಲ ಹೊರಟೋಗಿದೆ. ಯಾಕಂದರೆ ಕಲಿಯುಗ ಇದು. ಕಲಿಯುಗದಲ್ಲಿ ಏನೂ ಇಲ್ಲ, ಬರೀ ಮೋಸ, ವಂಚನೆ, ದಗ ಇದೆ. ಆದರೆ ಆ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ತಾ ಆ ಪಾಸಿಟಿವ್ ವೇವ್ಸ್, ಆ ಪಾಸಿಟಿವ್ ವೈಬ್ರೇಷನ್, ಆ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಕ್ರಿಯೇಟ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಏನಾಗ್ತದೆ ಅಂದರೆ ಅವನು ಹುಡುಕಾಟ ಮಾಡ್ತಾನೆ, ಹೇಗೆ ಮಾಡೋದು. ಅದು ಕ್ರಿಯಾಶಕ್ತಿಯ ಕೆಲಸ ಮಾಡ್ತದೆ. ಹೇಗೆ ಮಾಡೋದು ಅದಕ್ಕೆ ನಿಮಗೆ ಏನು ಜ್ಞಾನ ಇದೆಯೋ ಆ ಜ್ಞಾನವನ್ನು ಅವ್ರು ಕೊಟ್ಟರೆ 3 ಅಲ್ಲಿ ಕನೆಕ್ಟಿವಿಟಿ ಆಗಿಬಿಡ್ತದೆ. ಆದರೆ ನಿಮಗೂ ಗೊತ್ತಿಲ್ಲ, ನಿಮ್ಮ ಅಪ್ಪನೂ ಹೇಳ್ಕೊಟ್ಟಿಲ್ಲ, ನಿಮ್ಮ ತಾತನೂ ಹೇಳ್ಕೊಟ್ಟಿಲ್ಲ, ನಿಮ್ಮ ಅಜ್ಜಿನೂ ಹೇಳ್ಕೊಟ್ಟಿಲ್ಲ, ನಿಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ, ನಿಮ್ಮ ಮಕ್ಕಳು ನೀವು ಎಲ್ಲಿಂದ ಹೇಳ್ಕೊಡ್ತೀರಿ? ಆವಾಗ ಏನು ಮಾಡಬೇಕು, ಅದು ಪೂರ್ಣವಾಗಿ ಸಿಗುವಂಥ ಒಂದು ಸ್ಥಳ ಇದೆ. ಆ ಸ್ಥಳ ಯಾವುದು ಅಂದರೆ ಶಿವನ ದೇವಾಲಯ ಅಂತ ಹೇಳಿದೆ ನಾನು ನಿಮಗೆ. ನಿಮಗೆಲ್ಲ ಕುತೂಹಲ ಇರ್ಬೋದು, ಶಿವನ ದೇವಸ್ಥಾನಕ್ಕೆ ನಾವು ಡೈಲಿ ಹೋಗ್ತೀವಿ, ಇದು ಯಾವುದು ನಮ್ಗೆ ಅಂಟ್ಕೊಂಡೇ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ಬೋದು ನೀವು. ಎಷ್ಟೋ ಜನಕ್ಕೆ ಆ ಇಚ್ಛಾಶಕ್ತಿ ಎಲ್ಲಿ ಸಿಗುತ್ತೆ, ಜ್ಞಾನಶಕ್ತಿ ಎಲ್ಲಿ ಸಿಗುತ್ತೆ, ಕ್ರಿಯಾಶಕ್ತಿ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಹೋಗೋದು, ನಮಸ್ಕಾರ, ಓಂ ನಮಃ ಶಿವಾಯ ಅನ್ನೋದು, ಬಂದ್ಬಿಡೋದು. ಈ ಥರ ಇತ್ತು ಅಂದಾಗ ನಾಲೆಡ್ಜು ನಮಗೆ ಬರಬೇಕು ಅಂತಂದಾಗ ನಮ್ಮ ಹಿರಿಯರು ಹಾಕೊಡ್ತಕ್ಕಂತಹ ಆ ಒಂದು ನಿಯಮ ನಿಬಂಧನೆಗಳನ್ನು ನಾವು ಕಲ್ತ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಾತ್ರನೇ
ಈ 3 ಪ್ರಕ್ರಿಯೆಗಳು ನಡೀತದೆ. ಒಂದು ತಿಳ್ಕೊಳ್ಳಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಯಾರಿರ್ತಾರೆ, ಈ 3 ಯಾರಿಗಿರುತ್ತೆ ಅವರು ಪರಮ ಸುಖಿಗಳು. ಅವರು ಪರಮ ಸುಖಿಗಳು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಇನ್ನು ಇದಕ್ಕಿಂತ ಇನ್ನೇನು ಬೇಕು? ಪರಮ ಸುಖಿಗಳು ಅಂದರೆ ಇನ್ನೇನು ಬೇಕು? ಇದಕ್ಕಿಂತ ಇನ್ನೇನು ಬೇಕು? ಆದರೆ ಅದನ್ನು ಪಡ್ಕೊಳ್ತಕ್ಕಂಥ ಬಗೆ ಹೇಗೆ ಅಂತ ತಗೊಂಡಾಗ ನೀವು ಯಾವುದಾದ್ರೂ ಒಂದು ಒಳ್ಳೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲೆಲ್ಲೋ ಶಿವನನ್ನು ಸ್ಥಾಪನೆ ಮಾಡಿದ್ದಾರೆ, ಅವೆಲ್ಲ ನಾವು ಒಪ್ಕೊಳ್ಳಲ್ಲ. ಶಿವನ ದೇವಾಲಯ ಅಂದರೆ ಈಗ ನಾನು ಹೇಳ್ದಂಥ ಇಷ್ಟು ಚಿತ್ರಣಗಳು ಅಲ್ಲಿರಬೇಕು. ಯಾಕಂದರೆ ಆಗಮಶಾಸ್ತ್ರ ಪ್ರಕಾರ ಶಾಸ್ತ್ರೋಕ್ತವಾಗಿ ಯಾರು ಶಿವನ ದೇವಾಲಯವನ್ನು ಕಟ್ಟಿರ್ತಾರೆ, ಆ ಶಿವನ ದೇವಾಲಯ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಸಂಚಲನ ಆಗ್ತಿರ್ತದೆ. ಯೂನಿವರ್ಸಲ್ ಇರತಕ್ಕಂತಹ ಅಷ್ಟು ಒಂದು ಕಾಸ್ಮಿಕ್ ಎನರ್ಜಿಯನ್ನು ಅಲ್ಲಿ ಗರುಡಗಂಬ ಮುಖಾಂತರ ಅಥವಾ ಕುಂಭಕಳಶ ಮುಖಾಂತರ ನೇರವಾಗಿ ಗರ್ಭಗುಡಿಗೆ ಪ್ರವೇಶ ಮಾಡ್ತಕ್ಕಂಥ ರೀತಿಯಲ್ಲಿ ಶಿವನ ದೇವಾಲಯವನ್ನು ಕಟ್ಟಿರ್ತಾರೆ. ನೀವು ಎಂಟ್ರಿ ಆಗ್ತಿದ್ದಂಗೆ ಯಾರ್ಯಾರು ಹೋಗಿದ್ದೀರಾ, ಯಾವ ಶಿವನ ದೇವಸ್ಥಾನ, ಇವಾಗ ನಾನು ಹೇಳಿರೋ ಟ್ಯಾಲಿ ಆಯಿತು ಅಂದರೆ ಅದು ಕರೆಕ್ಟ್ ದೇವಸ್ಥಾನ ಅಂತ ನೀವೇ ಜ್ಞಾಪಿಸ್ಕೊಳ್ಳಿ. ಸುಮ್ಮನೆ ಎಲ್ಲೆಲ್ಲೋ ಮಾಡ್ಕೊಂಡಿದ್ದಾರೆ, ಒಂದು ಗುಡಿ ಗೋಪುರ, ಒಂದು ಮಂಟಪ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಅಲ್ಲ. ರಿಯಲ್ ಆಗಿ ವೈಜ್ಞಾನಿಕವಾಗಿ ಕೂಡ ಆ ಶಕ್ತಿ ಸಂಚಯ ಆಗಿರ್ತಕ್ಕಂಥ ಒಂದು ಜಾಗ ಆಗಿರಬೇಕು. ಮತ್ತು ಪುರಾಣ ಪುಣ್ಯಕಥೆಗಳಿಂದ ಅವರು ಆ ಕಾಲದಲ್ಲಿ ಅದನ್ನೆಲ್ಲ ಕಂಡಿಡಿದು ಶಾಸ್ತ್ರೋಕ್ತವಾಗಿ ಆಗಮಶಾಸ್ತ್ರ ಮುಖಾಂತರ ಕಟ್ಟಿರ್ತಕ್ಕಂಥ ಶಿವನ ದೇವಸ್ಥಾನ ಆಗಿರಬೇಕು. ಅಲ್ಲಿ ಮಾತ್ರ ಇವೆಲ್ಲ ಸಿಗ್ಲಿಕ್ಕೆ ಸಾಧ್ಯ. ದೇವಸ್ಥಾನದಾಗ ಇವತ್ತೆಲ್ಲ ಕಮರ್ಷಿಯಲ್, ಗಲ್ಲಿಗೂ 20 ದೇವಸ್ಥಾನಗಳಿದ್ದಾವೆ ಕಮರ್ಷಿಯಲ್. ಆದರೆ ನಿಜವಾದ ನೈಜವಾದ ಶಕ್ತಿ ಇರತಕ್ಕಂಥ, ಕೆಲವು ಶಕ್ತಿ ಸಂಚಯ ಇರತಕ್ಕಂತಹ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ, ರಾಜ ಮಹಾರಾಜಗಳು ಕಟ್ಟಿರ್ತಕ್ಕಂತಹ, ದೇವತೆಗಳು ನಿಂತು ಕಟ್ಟಿರ್ತಕ್ಕಂತಹ ಕೆಲವು ವಿಶೇಷವಾದ ದೇವಾಲಯಗಳಲ್ಲಿ ನಮಗೆ ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂಥ ಸಿಗ್ತದೆ. ಎಂಟ್ರಿ ಆಗ್ತಿದ್ದಂಗೆ ಶಿವನ ದೇವಾಲಯ, ಶಿವನ ಮುಂದೆಗಡೆ ಬಸವನ ಹಿಂದೆಗಡೆ ಗರುಡಗಂಬ, ಆ ಶಿವನ ರೈಟ್ ಸೈಡ್ಗೆ ಶಕ್ತಿ ಸಾನ್ನಿಧ್ಯ. ಯಾಕಂದರೆ ಶಿವ ಎಲ್ಲಿರ್ತಾನೋ ಅಲ್ಲಿ ಪಾರ್ವತಿ ಇರ್ತಾಳೆ. ಒಂದೊಂದು ರಾಜ್ಯ, ಒಂದೊಂದು ನಗರ, ಒಂದೊಂದು ಗ್ರಾಮಗಳಲ್ಲಿ ಅಮ್ಮನವರಿಗೆ ಬೇರೆ ಬೇರೆ ಹೆಸರಿಂದ ಕರಿತಿರ್ತಾರೆ. ಶಿವನು ಅಷ್ಟೇ ಬೇರೆ ಬೇರೆ ಹೆಸರಿಂದ ಕರಿತಿರ್ತಾರೆ. ಒಬ್ಬರು ಸುಂದೇಶ್ವರ ಅಂತಂದರೆ, ಒಬ್ಬ ಮಹಾಮೃತ್ಯುಂಜಯೇಶ್ವರ ಅಂತ ಕರೀತಾರೆ. ಒಬ್ಬರು ಒಂದೊಂದು ರೀತಿ ಕರಿತಾ ಹೋಗ್ತಾರೆ. ಯಾರು ಏನೇ ಕರೆದ್ರು ಅವನು ಶಿವನೇ. ಅದ್ರ ಜೊತೆಗೆ ಅಮ್ಮನವ್ರ ದೇವಸ್ಥಾನ ಪಕ್ಕದಲ್ಲಿ ಕಾಲಭೈರವ ದೇವಸ್ಥಾನ ಇರ್ತದೆ. ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕಾಲಭೈರವ ದೇವಸ್ಥಾನಕ್ಕೆ ಪಕ್ಕದಲ್ಲಿ ನವಗ್ರಹಗಳಿರ್ತದೆ. ಈಶಾನ್ಯಕ್ಕೆ ನವಗ್ರಹಗಳಿರ್ತದೆ. ಎಂಟ್ರೆನ್ಸು ದ್ವಾರಕ್ಕೆ ದೊಡ್ಡ ಗೋಪುರದ ಅಕ್ಕಪಕ್ಕ ಸೂರ್ಯ ಚಂದ್ರ ಇರ್ತಾರೆ. ಇದಿಷ್ಟು ವೈಜ್ಞಾನಿಕವಾಗಿ ಆಗಮಶಾಸ್ತ್ರದಲ್ಲಿ ಕರೆಕ್ಟಾಗಿ ಸೃಷ್ಟಿಸಲ್ಪಟ್ಟ ಅಥವಾ ಸೃಷ್ಟಿಸಲ್ಪಡುವ ಒಂದು ನಿಜವಾದ ದೇವಸ್ಥಾನ. ನಾವು ಒಂದು ಸರಿ ಎಂಟ್ರಿ ಆಗ್ತಿದ್ದಂಗೆ ಈ ವೈಬ್ರೇಷನ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳ್ತಾ ಇರ್ತೀವಿ, ಆ ವೈಬ್ರೇಷನ್ ಅಂತಕ್ಕಂಥದ್ದು ನಮ್ಮ ನರನಾಡಿಗಳಲ್ಲಿ ಸಂಚಾರ ಆಗಬೇಕು. ಯಾಕಂದರೆ ಶಿವತತ್ವ ಅಂತ ತಕ್ಷಣ ಬರ್ತಾನೆ ನೀವೆಲ್ಲ ಒಂದು ಜಾತಿಗೆ ಮೀಸಲಿಟ್ಬಿಟ್ಟಿದ್ದೀರ. ಅವ್ರಿಗೆ ಶಿವ, ಇವರಿಗೆ ವಿಷ್ಣು, ಇವ್ರಿಗೆ ಇದಂತ. ಪ್ರಪಂಚದ ಎಲ್ಲ ಜಾತಿ, ಜನಾಂಗ, ಧರ್ಮ, ಪಂಗಡ ಯಾವುದೇ ಭೇದ ಭಾವ ಇಲ್ಲದೆ ಶಿವನನ್ನು ಆರಾಧನೆ ಮಾಡ್ಬೋದು. ಯಾಕಂದರೆ ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಸೃಷ್ಟಿಕರ್ತ ಭಗವಂತ. ಆದರೆ ಆ ಆರಾಧನೆ ಮಾಡಬೇಕು ಅಂತಂದಾಗ ಆ ಶಕ್ತಿ ಸಂಚಲನ ಮಾಡ್ತಕ್ಕಂಥ ಸ್ಥಳ ಆಯಿತು ಅಂತಂದರೆ ಅದರ ಒಂದು ಶಕ್ತಿ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಎಲ್ಲರೂ ಗೊತ್ತಾಗೋದಿಲ್ಲ. ಆಯಿತಾ? ಇಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಂತಂದರೆ, ಮೊದಲು ಶಿವನ ಆಲಯದಲ್ಲಿ ಹೋಗ್ತೀವಿ, ಶಿವನನ್ನು ಆರಾಧನೆ ಮಾಡ್ತೀವಿ. ನಾನು ನಿನ್ನೆ ಕೂಡ ಹೇಳಿದೆ, ಪ್ರದೋಷ ಕಾಲಗಳಲ್ಲಿ ಶಿವನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಸಂಪೂರ್ಣ ಶಿವನ ಅನುಗ್ರಹ ಆಗ್ತದೆ. ನೀವು ಹೋಗ್ತಾ 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 ನಿಮ್ಮ ದೇಹಕ್ಕೆ ಬಂದು ಭಗವಂತ ಕೂತ್ಕೊಂಡ್ಬಿಡ್ತಾನೆ ಅಂತೇಳಿ. ಯಾವಾಗ ಶಿವತತ್ವದ ಅನುಗ್ರಹ ನಿಮಗೆ ಆಗ್ತದೆ, ನಿಮ್ಮನ್ನು ಯಾರೂ ಅಲ್ಲಾಡ್ಸೋಕ್ಕಾಗೋದಿಲ್ಲ. ಜೀವನದಲ್ಲಿ ಯಾರೂ ಅಲ್ಲಾಡ್ಸೋಕ್ಕಲ್ಲ, ಯಾವ ಪ್ರಾಬ್ಲಮ್ ಬರಲ್ಲ. ನಾವು ಹಿಂದಿನ ಕಾರ್ಯಕ್ರಮ ಹೇಳಿದ್ವಿ, ಪ್ರತಿ ತಿಂಗಳು ಮಾಸ ಶಿವರಾತ್ರಿ ದಿವಸ ಯಾರು ಶಿವಪುರಾಣವನ್ನು ಓದ್ತಾರೆ ಅವರಿಗೆ ಯಾವುದೇ ಗಂಡಾಂತರಗಳು, ಯಾವುದೇ ತೊಂದರೆಗಳು, ಯಾವುದೇ ತಾಪತ್ರಗಳು ಯಾವುದು ಬರಲ್ಲ ಅಂತ ಹೇಳಿದ್ದೀವಿ. ಇವತ್ತು ಎಷ್ಟೋ ಜನ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಭಾಳ ಒಳ್ಳೆಯದಾಯಿತು ಅಂತೇಳಿ ಮೆಸೇಜ್ ಮಾಡ್ತಿದ್ದಾರೆ. ಇದು ಆ ಶಿವ ಭಗವಂತನಿಗಿರ್ತಕ್ಕಂಥ ತಾಕತ್ತು. ಇನ್ನು ಈ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲಿ ಸಿಗುತ್ತೆ ಅಂತಂದರೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸಿಗ್ತಕ್ಕಂಥ ಏಕಮೇವ ಸ್ಥಳ ಅಂತಂದರೆ ಅಮ್ಮನವರ ದೇವಸ್ಥಾನ. ಶಿವನನ್ನು ಆರಾಧನೆ ಮಾಡಿಕೊಂಡು ಅಮ್ಮನವರ ದೇವಸ್ಥಾನಕ್ಕೆ ಬಂದರೆ, ಆ ಅಮ್ಮನವರ ದೇವಸ್ಥಾನದಲ್ಲಿ ಮುಂದೆಗಡೆನೆ ಗಣಪತಿಯ ಒಂದು ವಿಗ್ರಹ ಸ್ಥಾಪನೆ ಮಾಡಿರ್ತಾರೆ. ಮೊದಲು ಅಮ್ಮನವ್ರಿಗೆ ಕೈ ಮುಗಿದು ಆ ಗಣಪತಿಯನ್ನು ನೀವು ಅನುಗ್ರಹಪೂರ್ವಕವಾಗಿ ಕೇಳ್ಕೋಬೇಕು.
ಯಾಕೆ ಗಣಪತಿಯನ್ನು ಅನುಗ್ರಹಪೂರ್ವಕವಾಗಿ ಕೇಳ್ಕೋಬೇಕು ಅಂತಂದರೆ ಅಲ್ಲಿ ಇಚ್ಛಾಶಕ್ತಿ ಜಾಗೃತವಾಗ್ತದೆ. ಯಾಕೆ ಸಾಧ್ಯ ಇದು? ದಿನಾ ಗಣಪತಿನ ಮುಗಿತೀವಿ, ಇಚ್ಛಾಶಕ್ತಿ ಯಾಕಾಗುತ್ತೆ ಅಂತಂದರೆ ನೀವು ನಿಮ್ಮ ದೇಹ ಪ್ರಕೃತಿ ಕಡೆ ಗಮನ ಕೊಡಬೇಕು. ಅದು ಯಾವುದು ಅಂತಂದರೆ ನೀವೆಲ್ಲ ಕೇಳ್ಪಟ್ಟಿದ್ದೀರಿ, ಸಪ್ತ ಚಕ್ರಗಳು. ಸಪ್ತ ಚಕ್ರಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಮೊದಲನೇದು ಅಂತಂದರೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಯಾರಿಗೆ ಜಾಗೃತವಾಗಿರಲ್ಲ ಅವರಿಗೆ ಯಾವುದೇ ಕಾರಣಕ್ಕೂ ಇಚ್ಛಾಶಕ್ತಿ ಬರೋದೇ ಇಲ್ಲ. ಇದು ಜ್ಞಾಪಕ ಇಟ್ಕೊಂಬಿಡಿ. ನೋಡಿ, ಎಲ್ಲಿಂದಲ್ಲಿಗೆ ಲಿಂಕ್ ಇದೆ ಅಂತಂದರೆ ಎಷ್ಟೋ ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ. ನಮ್ಮ ಮೂಲಾಧಾರ ಚಕ್ರ ಜಾಗೃತವಾಗಿಲ್ಲ ಅಂತಂದರೆ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಕೂಡ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮೂಲಾಧಾರ ಚಕ್ರ ಜಾಗೃತವಾಗ್ತದೆ ನಿಮಗೆ ಸಹಸ್ರ ಚಕ್ರ ಜಾಗೃತವಾಗ್ತದೆ. ಒಂದೇ ಲೈನಾಗಿರ್ತದೆ ಅದು. ಇದು ಕಣ್ಣು ಕಾಣಿಸತಕ್ಕಂಥ ಪ್ರಕ್ರಿಯೆ. ಅದಕ್ಕೆ ಅಮ್ನೂರು ದೇವಸ್ಥಾನದಲ್ಲಿರ್ತಕ್ಕಂತಹ ಗಣಪತಿಯನ್ನು ಯಾರು ಆರಾಧನೆ ಮಾಡ್ತೀರಿ, ಯಾರು ಪೂಜಿಸಲ್ಪಡ್ತೀರಿ, ಯಾರು ಪೂಜೆ ಮಾಡ್ತೀರಿ, ಪ್ರಥಮ ಪೂಜಿತ ಗಣಪತಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ ನಿಮ್ಮ ಮೂಲಾಧಾರವನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ, ಎಷ್ಟೊಂದು ಅರ್ಥಗರ್ಭಿತವಾಗಿ ಅವತ್ತಿನ ಕಾಲದಲ್ಲಿ ಹೇಳಿದ್ದಾರೆ ಅಂತಂದರೆ ಗಣಪತಿಯನ್ನು ಯಾಕೆ ಮೊದಲು ಆರಾಧನೆ ಮಾಡಬೇಕು ಅಂದರೆ ನಮ್ಮ ಮೂಲಾಧಾರ ಚಕ್ರ ಜಾಗೃತವಾಗ್ತದೆ ಅಂತೇಳಿ. ಇದು ಒಂದಾಯ್ತಲ್ವ. ಗಣಪತಿನ ಆರಾಧನೆ ಮಾಡೋದ ಮುಖಾಂತರ ಇಚ್ಛಾಶಕ್ತಿ ಜಾಗೃತವಾಗಿ, ಮೂಲಾಧಾರ ಚಕ್ರ ಜಾಗೃತವಾಗಿ, ಅಲ್ಲಿಂದ ಬಳಸ್ಕೊಂಡು ಅಮ್ನೋರ ಬ್ಯಾಕ್ ಹಿಂದೆಗಡೆ ಭಾಳ ಜನ ಅಮ್ನೂರು ಹಿಂದೆಗಡೆ ಹೋಗಿ ನಮಸ್ಕಾರ ಮಾಡ್ತಿರ್ತಾರೆ. ಅದೇನು ಗೊತ್ತಾ, ಆ ಅಮ್ನೂರು ಹಿಂದೆಗಡೆ ಇರ್ತಕ್ಕಂಥದ್ದೇ ಜ್ಞಾನಶಕ್ತಿ. ಅಲ್ಲೋಗಿ ನಮಸ್ಕಾರ ಮಾಡಬೇಕು. ಎಷ್ಟೋ ಜನ ಸುಮ್ಮನೆ ಅಲ್ಲಿ ಹಿಂಗೆ ಅಂದ್ಬಿಟ್ಟು ಗುಡು 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 ಅಂತ ಬಂದ್ಬಿಡ್ತೀರ. ಇವೆಲ್ಲ ಒಂದು ಪದ್ಧತಿಗಳಿದ್ದಾವೆ. ಈ ಪದ್ಧತಿ ಪ್ರಕಾರ ನಾವು ಹೋಗಿ ಅಮ್ನೂರು ಹಿಂದೆಗಡೆ ಹೋಗಿ ಆ ಹಿಂದೆಗಡೆ ಇರ್ತಕ್ಕಂತಹ ಗೋಡೆಗೆ ತಲೆ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲಿಂದ ಮುಂದೆ ಹಂಗೆ ಬಂದರೆ ಅಮ್ನೂರ ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂಥದ್ದೇ ಕ್ರಿಯಾಶಕ್ತಿ. ಅಲ್ಲಿ ನೀವು ಅಮ್ನೂರಿಗೆ ಇದನ್ನು ಜಾಗೃತ ಮಾಡು ಅಂತ ಕೇಳ್ಕೋಬೇಕು. ಈ ಥರ ಯಾವಾಗ ಈ ಅಮ್ನೂರು ದೇವಸ್ಥಾನದಲ್ಲಿ ಆಗಾಗ ಈ ರೀತಿ ನೀವು ಅನುಗ್ರಹಪೂರ್ವಕವಾಗಿ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆ ಮಾಡ್ತಿರ್ತೀರಿ, ಕೇಳ್ಕೊಳ್ತಾ ಇರ್ತೀರಿ, ಸಂಕಲ್ಪ ಮಾಡ್ಕೊಳ್ತಾ ಇರ್ತೀರಿ, ಆಗ ನಿಮ್ಮ ಮೂಲಾಧಾರ ಚಕ್ರ ಜಾಗೃತವಾಗ್ತಾ ಹೋಗುತ್ತೆ. ಮೂಲಾಧಾರ ಚಕ್ರ ಜಾಗೃತವಾಯಿತು ಅಂದರೆ ಆ ಮೂಲಾಧಾರ ಚಕ್ರದಲ್ಲಿ 3 ವಿಭಿನ್ನವಾದಂಥ ಚಕ್ರಗಳಿದ್ದಾವೆ. ಅದು ಯಾವುದು ಅಂದರೆ ಅದೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈ 3 ಕ್ರಿಯೇಟ್ ಆಯಿತು ಅಂತಂದರೆ ಸ್ವಾಧಿಷ್ಠಾನ ಸಿರಿ ಹೋಗ್ತದೆ, ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಸರಿ ಹೋಯ್ತು ಅಂದರೆ ಮಣಿಪೂರಕ ಚಕ್ರ ಸಿರಿ ಹೋಗ್ತದೆ. ಮಣಿಪೂರಕ ಚಕ್ರ ಸಿರಿ ಹೋಯ್ತು ಅಂದರೆ ಅನಾಹುತ ಚಕ್ರ ಸಿರಿ ಹೋಗ್ತದೆ. ಅನಾಹುತ ಇದೆ ಅಂದರೆ ವಿಶುದ್ಧಿ ಚಕ್ರ, ಗಂಟ್ಲು, ಇಲ್ಲಿ ಸಿರಿ ಹೋಗ್ತದೆ. ಇದಾದಮೇಲೆ ಆಜ್ಞಾ ಚಕ್ರ ಉತ್ಪತ್ತಿ ಆಗ್ತದೆ. ಆಜ್ಞಾ ಚಕ್ರ ಜಾಗೃತವಾಯಿತು ಅಂದರೆ ನಿಮಗೆ ಇಂಟ್ಯೂಷನ್ ಪವರ್ ಬಂದ್ಬಿಡ್ತದೆ. ನೋಡಿ, ಎಷ್ಟೋ ಜನ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಒಳ್ಳೇದಾಗಬೇಕು ಅಂದರೆ ಮೊದಲೇ ಗೊತ್ತಾಗ್ತದೆ, ಯಾವ್ದಾದ್ರು ಕೆಟ್ಟದಾಗಬೇಕು ಮೊದಲೇ ಗೊತ್ತಾಗ್ತದೆ. ಎಲ್ಲಿಂದ ಗೊತ್ತಾ? ಆಜ್ಞಾ ಚಕ್ರದಿಂದ. ಅದಕ್ಕೆ ಆಜ್ಞಾ ಚಕ್ರವನ್ನು ಯಾವಾಗಲೂ ಕ್ಲೋಸ್ ಮಾಡಿ ಇಡೋದಕ್ಕೋಸ್ಕರ ಅಲ್ಲಿ ಕುಂಕುಮ ಇಡ್ತಾರೆ. ಇವತ್ತು ಎಷ್ಟು ಜನ ಕುಂಕುಮ ಇಡ್ತೀರಿ ಹೇಳಿ ನೋಡೋಣ? ಇಲ್ಲ, ಅದನ್ನ ಕತೆ ಸ್ಟೈಲ್ ಎಲ್ಲ ಬಿಡೋದು ಹೋಗೋದು. ಅದಕ್ಕೆ ಇರೋ ಬರೋ ಕರ್ಮ ಎಲ್ಲ ಆಜ್ಞಾ ಚಕ್ರ ಮುಖಾಂತರ ಒಳಗಡೆ ದೇಹ ಸೇರಿ ಆ ರೋಗ, ಈ ರೋಗ, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಬಂದು ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೆಸೇಜೇ ಗೊತ್ತಿಲ್ಲ, ಅದರ ಒಂದು ನಿಯಮಗಳೇ ಗೊತ್ತಿಲ್ಲ, ಅದನ್ನು ಯಾಕೆ ಪಡ್ಕೋಬೇಕು ಅಂತ ಗೊತ್ತಿಲ್ಲ. ಅವಾಗೇನಾಗುತ್ತೆ, ಎಲ್ಲ ಕರ್ಮಗಳು ಹೋಗಿ ಅಲ್ಲಿ ಸೇರ್ಕೊಳ್ತದೆ. ಅದಕ್ಕೆ ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಸೂಕ್ಷ್ಮತೆ ಆದಂಥ ಒಂದು ತಿಳ್ಕೋಬೇಕು ಅಂದಾಗ ನೀವು ಏನು ಮಾಡಬೇಕು? ಆಜ್ಞಾ ಚಕ್ರವನ್ನು ಜಾಗೃತ ಮಾಡ್ಕೋಬೇಕು. ಆಜ್ಞಾ ಚಕ್ರ ಜಾಗೃತ ಮಾಡಬೇಕಂದ್ರೆ ಮೂಲಾಧಾರ ಚಕ್ರ ಜಾಗೃತವಾಗಬೇಕು. ಆಜ್ಞಾ ಚಕ್ರ ಜಾಗೃತವಾಯಿತು ಅಂದರೆ ನಿಮಗೆ ಸಹಸ್ರ ಚಕ್ರ ಜಾಗೃತವಾಗುತ್ತೆ. ಸಹಸ್ರ ಚಕ್ರ ಜಾಗೃತವಾಯಿತು ಅಂದರೆ ನಿಮಗೆ ಕಾಸ್ಮಿಕ್ ಎನರ್ಜಿ ಡೈರೆಕ್ಟಾಗಿ ನಿಮ್ಮ ಬಾಡಿ ಒಳಗಡೆ ಪ್ರವೇಶ ಮಾಡ್ತದೆ. ಇದೇ ಶಿವತತ್ವ, ಇದೇ ಶಿವತತ್ವ. ಅದಕ್ಕೆ 12 ವರ್ಷಕ್ಕೊಂದ್ಸರಿ ಕುಂಭಾಭಿಷೇಕ ಮಾಡ್ತಾರೆ ಶಿವನಿಗೆ. ಸುಮ್ಮನೆ ಮಾಡೋದಲ್ಲ. ಎಷ್ಟೋ ಜನ ಹೋಗಿ ಮುಗಿದು ಮಲಿನ ಮಾಡಾಕ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ 12 ವರ್ಷಕ್ಕೊಂದ್ಸರಿ ಅದನ್ನು ಶುದ್ಧಿ ಮಾಡ್ತಾರೆ. ಆಯಿತಾ? ಆ ಗರುಡಗಂಬ ಶುದ್ಧಿ ಮಾಡ್ತಾರೆ. ಯಾಕಂದರೆ ಆ ಕಾಸ್ಮಿಕ್ ಎನರ್ಜಿ ಬಂದು ಅಲ್ಲಿ ಸೇರಲಿ ಅಂತ. ಯಾಕಂದ್ರೆ ಗರ್ಭಗುಡಿ ಕಿಟಕಿ ಬಾಗಿಲಿರಲ್ಲ. ನೀವು ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಆ ಕುಂಭಾಭಿಷೇಕ, ಕುಂಭದಿಂದ ಬಂದಿರತಕ್ಕಂತಹ ಆ ಒಂದು ಕಾಸ್ಮಿಕ್ ಎನರ್ಜಿ ನೇರವಾಗಿ ನಿಮ್ಮ ಮೈ ಬರಲಿ ಅಂತೇಳಿ 1 ಅವರ್ ಕೂತ್ಕೋಬೇಕು, ನಿಂತ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ, ಆಗಮಶಾಸ್ತ್ರ ಹೇಳ್ತದೆ. ಆದರೆ ಒಂದು ಸುಮ್ಮನೆ ಕೈ ಮುಗಿದ ಗುಡು 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 ಅನ್ಕೊಂಡು ಟಾಟಾ ಮಾಡಿ ಬಂದ್ಬಿಟ್ಟ. ಆವಾಗ ಎಲ್ಲಿಂದ ಸಿಗುತ್ತೆ ದೇವಸ್ಥಾನಗಳಲ್ಲಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ? ಎಲ್ಲಿಂದ ಸಿಗುತ್ತೆ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮತ್ತು ಇಚ್ಛಾಶಕ್ತಿ? ಯಾವುದು ಸಿಗೋದಿಲ್ಲ. ಅದರಿಂದ ಈ ಥರ ಒಂದು ನಿಯಮಗಳನ್ನ ಅಳವಡಿಸ್ಕೊಳ್ಳೋ ಮುಖಾಂತರ ನೀವು ಪರಮ ಸುಖಿಗಳಾಗಬೇಕು ಅಂತಂದರೆ ಈ ಪದ್ಧತಿ ಪ್ರಕಾರ ಮುಖ ಅಂದ್ಕೊಂಡು ನಿಮ್ಮ ಮೂಲಾಧಾರ ಚಕ್ರವನ್ನು ಜಾಗೃತಿ ಮಾಡ್ಕೊಳ್ಳಿ. ನೇರವಾಗಿ ನಿಮಗೆ ಭಗವಂತನ ಅನುಗ್ರಹ ಆಗ್ತದೆ, ಒಳ್ಳೆಯದಾಗ್ತದೆ.